ಎಲ್ರಿಗೂ ನಮಸ್ಕಾರ. ಪೈಲ್ಸ್ ಸ್ಟೂಲ್ ಬ್ಲೀಡಿಂಗ್ ಇದ್ದಾಗ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಒಂದು ಗ್ಲಾಸ್ ಮೂಲಂಗಿ ಜ್ಯೂಸನ್ನು ಸೇವಿಸುವುದರಿಂದ 7ರಿಂದ 21 ದಿವಸ ಸೇವಿಸುವುದರಿಂದ ನಮಗೆ ಪೈಲ್ಸ್ ಸ್ಟೂಲಿಂಗ್ ಬ್ಲೀಡಿಂಗ್ ಸಂಪೂರ್ಣ ಕಡಿಮೆ ಆಗುತ್ತೆ. ಪೈಲ್ಸ್ ಸ್ಟೂಲ್ ಬ್ಲೀಡಿಂಗ್ ಸಂಪೂರ್ಣ ಕಡಿಮೆ ಆಗುತ್ತೆ. ನಮ್ಗೆ ಎಲ್ಲಾ ಜಾಗಿ ಪೈಲ್ಸ್ ಆದಾಗ ನಮ್ಗೆ ಬಹಳ ಸಿವಿಯರ್ ಟೆಂಡರ್ನೆಸ್ ಪೇನ್ ಆಗೋದು, ನಮ್ಗೆ ಕೂಡಕ್ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ನಮ್ಗೆ ಮೋಷನ್ ಮಾಡೋಕ್ಕೂ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ 1 ಗ್ಲಾಸ್ ಮೂಲಂಗಿ ಜ್ಯೂಸ್ ಅನ್ನು ಸೇವಿಸೋದರಿಂದ ನಮಗೆ ಸ್ಟೂಲ್ ಸಾಲಿಡ್ ಆಗಿ ಹೊರಗೆ ಬಂದ್ಬಿಡುತ್ತೆ ಮತ್ತು ನಮ್ಗೆ ಪೈಲ್ಸ್ ಏನ್ ಎಲ್ಲಾ ಜಾಗದಲ್ಲ ಅದನ್ನ ಸಣ್ಣ ಹಾಕೋತಾ ಬರುತ್ತೆ ಮತ್ತು ಬ್ಲೀಡಿಂಗ್ ಆಗೋದಿಲ್ಲ. ನಮಗೆ ಮೇನ್ ಅಂದ್ರೆ ಪೈಲ್ಸ್ ಬ್ಲೀಡಿಂಗ್ ಆಗೋ ಕಾರಣ ಏನಂದ್ರೆ ಕಾನ್ಸ್ಟಿಪೇಷನ್ಸ್ ಆದಾಗ ನಮಗೆ ಪೈಲ್ಸ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಟೂಲ್ ಅನ್ನ ಕಾನ್ಸ್ಟಿಪೇಷನ್ ಹೋಗ್ಬಿಡಬಾರ್ದು. ಅಂದ್ರೆ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಮೂಲಂಗಿ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಮ್ಗೆ 100% ನಮ್ಮ ಸ್ಟೂಲ್ ಸಾಲಿಡ್ ಆಗತ್ತೆ ಮತ್ತು ಸ್ಟೂಲ್ ಬ್ಲೀಡಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತು ಗ್ಯಾಸ್ ಜಾಂಡಿಸ್ ಕೂಡ ಕಡಿಮೆ ಆಗತ್ತೆ. ಇದರಿಂದ ಬಹಳಷ್ಟು ಜನಗೆ ಕಾನ್ಸ್ಟಿಪೇಷನ್ಸ್ ಇದ್ದಾಗ ಗ್ಯಾಸ್ ಜಾಂಡಿಸ್ ಆಗತ್ತೆ ಮತ್ತು ಪೈಲ್ಸ್ ಬ್ಲೀಡಿಂಗ್ ಆಗತ್ತೆ. ಏನೇ ಇದ್ರೂ ಕೂಡ 7ರಿಂದ 21 ದಿವಸ ಸೇವಿಸುವುದರಿಂದ 100% ನಿಮ್ಮ ಪೈಲ್ಸ್ ಸ್ಟೂಲ್ ಬ್ಲೀಡಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಇದು ಒಂದನೇ ಮೆಥಡ್. ಇನ್ನು ಎರಡನೇ ಮೆಥಡ್, ನಮಗೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅಂತಂದಾಗ ನಾವು ಡೈಲಿ ಬೆಳಗ್ಗೆ 1 ಗ್ಲಾಸ್ ಮೂಲಂಗಿ ಜ್ಯೂಸ್ನಲ್ಲಿ ನಾವು 1 ಚಮಚ ನಿಂಬೆ ಹಣ್ಣಿನ ರಸವನ್ನು ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸೋದರಿಂದ 1 ಗ್ಲಾಸ್ ಮೂಲಂಗಿ ಜ್ಯೂಸ್ ಮತ್ತು 1 ಚಮಚ ನಿಂಬೆ ಹಣ್ಣಿನ ರಸವನ್ನು ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸೋದರಿಂದ ಸತತವಾಗಿ 21 ದಿವಸದಿಂದ 48 ದಿವಸದೊಳಗೆ ಸೇವಿಸ್ತಾ ಬಂದಲ್ಲಿ 100% ನಮ್ಮ ದೇಹದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ದೇಹದಲ್ಲಿ ನಮಗೆ ಕೊಬ್ಬಿನಾಂಶ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಅಪೆಂಡಿಕ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ಇದ್ರೂ ಕಡಿಮೆ ಆಗುತ್ತೆ, ಗ್ಯಾಸ್ ಇದ್ರೂ ಕಡಿಮೆ ಆಗುತ್ತೆ, ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. 21 ದಿವಸದಿಂದ 48 ದಿವಸದೊಳಗೆ ಸೇವಿಸ್ತಾ ಬಂದಲ್ಲಿ 100% ನಮಗೆ ಜಾಂಡಿಸ್ ಆಗಿರಬಹುದು ಮತ್ತೆ ಗ್ಯಾಸ್ ಜಾಂಡಿಸ್ ಆಗಿರಬಹುದು ಮತ್ತು ಕಾನ್ಸ್ಟಿಪೇಷನ್ಸ್ ಆಗಿರಬಹುದು ಮತ್ತು ಪೈಲ್ಸ್ ಆಗಿರಬಹುದು, ಏನೇ ಇದ್ರೂ ಕೂಡ 100% ಕಡಿಮೆ ಆಗುತ್ತೆ ಮತ್ತು ದೇಹದ ಕೊಬ್ಬಿನಾಂಶ ಹೆಚ್ಚಿಗಿದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈ ಮೂಲಂಗಿ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.